ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ತೊಗರಿಯ ಖನಿಜ ಆದಂಥ ಕಲಬುರಗಿ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಮತ್ತು ತಿಳಿದುಕೊಳ್ಳೋಣ ಸ್ನೇಹಿತರೆ ಇವು 3 ಜಿಲ್ಲೆಗಳ ಬಗ್ಗೆ. ಸ್ನೇಹಿತರೆ, ಕಲಬುರಗಿ ಜಿಲ್ಲೆಯಲ್ಲಿರುವ ತಾಲೂಕುಗಳು ಬಂದ್ಬಿಟ್ಟು ಕಲಬುರಗಿ, ಆಳಂದ, ಅಫಜಲ್ಪುರ್, ಜೇವರ್ಗಿ, ಸೇಡಂ, ಶಹಾಬಾದ್, ಕಲ್ಗಿ, ಕಮಲಾಪುರ್, ಚಿತ್ತಾಪುರ್, ಚಿಂಚೋಳಿ ಮತ್ತು ಏಡ್ರಾಮಿ. ಕಲಬುರಗಿ ವಿಭಾಗಕ್ಕೆ ಒಟ್ಟು 7 ಜಿಲ್ಲೆಗಳು ಸೇರಿವೆ ಸ್ನೇಹಿತರೆ. ಕಲಬುರಗಿಯಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಇದೆ, ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ. ಕಲಬುರಗಿಯಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು 2009ರಲ್ಲಿ ಸ್ಥಾಪಿಸಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯ ಇದೆ. ಕಲಬುರಗಿ ಬಾಹುಮನಿ ಸುಲ್ತಾನರ ಮೊದಲ ರಾಜಧಾನಿಯಾಗಿತ್ತು. ಕಲಬುರಗಿ ಕರ್ನಾಟಕದ 2ನೇ ಅತಿ ದೊಡ್ಡ ಜಿಲ್ಲೆಯಾಗಿದೆ ವಿಸ್ತೀರ್ಣದಲ್ಲಿ. ಕಲಬುರಗಿಯಲ್ಲಿ ದೇವಳ್ ಗವಾಂಕರ್ ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸಿದರು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಲಬುರಗಿಯಲ್ಲಿ ದೇವಳ್ ಗವಾಂಕರ್ ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸಿದರು. ಕಲಬುರಗಿಯಲ್ಲಿ ಖವಾಜಾ ಬಂದೆ ನವಾಜ್ ದರ್ಗಾ ಇದೆ. ಕಲಬುರಗಿ ಜಿಲ್ಲೆಯ ಕರ್ನಾಟಕದಲ್ಲಿ ಪ್ರತಿ ಕುಟುಂಬ ಬ್ಯಾಂಕ್ ಖಾತೆ ಹೊಂದಿರುವ ಮೊದಲ ಜಿಲ್ಲೆಯಾಗಿದೆ. ಕಲಬುರಗಿ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆಯಾಗಿದೆ. ಆದ್ದರಿಂದ ಈ ಜಿಲ್ಲೆಯನ್ನು ತೊಗರಿಯ ಖನಿಜ ಎಂದು ಕರೆಯಲಾಗಿದೆ ಸ್ನೇಹಿತರೆ. ಕಲಬುರಗಿ ಜಿಲ್ಲೆಯಲ್ಲಿ ತೊಗರಿ ಬೆಳೆ ನಿಗಮದ ಕೇಂದ್ರ ಕಚೇರಿ ಇದೆ ಸ್ನೇಹಿತರೆ. ಕಲಬುರಗಿ ಜಿಲ್ಲೆಯ ತೊಗರಿ ಜೆ ಟ್ಯಾಗ್ ಪಡೆದಿದೆ. ಕರ್ನಾಟಕದಲ್ಲಿ ಮೊದಲು ದೂರದರ್ಶನ ಬಂದಿದ್ದು ಕಲಬುರಗಿ ಜಿಲ್ಲೆಯಲ್ಲಿ 1977. ಕಲಬುರಗಿ ಜಿಲ್ಲೆಯಲ್ಲಿ ಹೈಕೋರ್ಟ್ ಕಾಯಂ ಪೀಠವನ್ನು 2008 ಜುಲೈ 5ರಂದು ಸ್ಥಾಪಿಸಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಸನ್ನತಿ ಎಂಬ ಸ್ಥಳ ಇದೆ. ಕಲಬುರಗಿ ಜಿಲ್ಲೆಯ ಸನ್ನತಿಯು ಭೀಮಾ ನದಿ ದಂಡೆಯ ಮೇಲಿದೆ ಸ್ನೇಹಿತರೆ. ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲಿ ಬೌದ್ಧರ ಸ್ಮಾರಕಗಳು ಇವೆ. ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲಿ ಮೌರ್ಯರ ಅರಸ ಅಶೋಕನ ಶಾಸನಗಳಿವೆ. ಕಲಬುರಗಿ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸುಣ್ಣದ ಕಲ್ಲಿನ ನಿಕ್ಷೇಪವನ್ನು ಹೊಂದಿದೆ. ಕಲಬುರಗಿ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಿಮೆಂಟ್ ಉತ್ಪಾದನೆ ಮಾಡುವ ಜಿಲ್ಲೆಯಾಗಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿಯಲ್ಲಿ ಹೊಸ ಭೂಕಂಪನದ ಮಾಪನ ಕೇಂದ್ರ ಸ್ಥಾಪಿಸಲಾಗಿದೆ. ರಾಷ್ಟ್ರಕೂಟರ ರಾಜಧಾನಿ ಮಾಳಿಕೆಂಡ ಅಥವಾ ಮಾನ್ಯಕೇಟ ಕಲಬುರಗಿ ಜಿಲ್ಲೆಯಲ್ಲಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಸಿದ್ಧಾರ್ಥ ಬುದ್ಧ ವಿಹಾರ ಇದೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಕಲಬುರಗಿ ಭಾರತದ ಮೊದಲ ಕೋವಿಡ್-19 ಮರಣ ಕಲಬುರಗಿಯಲ್ಲಿ ಉಂಟಾಯಿತು ಸ್ನೇಹಿತರೆ. ಕರ್ನಾಟಕದ ಅತಿ ಹೆಚ್ಚಿನ ಬೀಳು ಭೂಮಿ ಹೊಂದಿರುವ ಜಿಲ್ಲೆ ಕಲಬುರಗಿ. 1984ರಲ್ಲಿ ಕರ್ನಾಟಕದ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆ MSK ಗಿರಣಿಯು ಕಲಬುರಗಿಯಲ್ಲಿ ಸ್ಥಾಪನೆಗೊಂಡಿತು. 2010ರಂದು ಕಲಬುರಗಿಯನ್ನು ವಿಭಜಿಸಿ ಯಾದಗಿರಿ ಜಿಲ್ಲೆ ರಚಿಸಲಾಯಿತು. ಕಲಬುರಗಿ ಜಿಲ್ಲೆಯ ಮಾನ್ಯಕೇಟ್ ಎಂಬ ಸ್ಥಳವು ಕಾಗಿಣಿ ಎಂಬ ನದಿ ದಡದಲ್ಲಿದೆ. ಕಲಬುರಗಿ ಜಿಲ್ಲೆಯ ಸಿದ್ಧಾರ್ಥ ಬುದ್ಧ ವಿಹಾರವನ್ನು ಟಿಬೆಟಿಯನ್ನರ ಗುರು ದಲೈಲಾಮಾ ಉದ್ಘಾಟಿಸಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ತೀರದಲ್ಲಿ ದತ್ತಾತ್ರೇಯ ಕ್ಷೇತ್ರ ಗಾಣಗೋಪುರ ಎಂಬ ಸ್ಥಳವಿದೆ. ಕಲಬುರಗಿ ಜಿಲ್ಲೆಯ ಮರತೂರು ಎಂಬ ಸ್ಥಳವು ಪ್ರಸಿದ್ಧ ಹಿಂದೂ ಸಮಿತಿ ಬರೆದ ವಿಜ್ಞಾನೇಶ್ವರನ ಹುಟ್ಟಿದ ಸ್ಥಳವಾಗಿದೆ. ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ರಚಿಸಿದ ಕೇಶರಾಜ ಗುಲ್ಬರ್ಗ ಜಿಲ್ಲೆಗೆ ಸೇರಿದವರು. ಕಲಬುರಗಿ ಜಿಲ್ಲೆಯ ಉಸ್ಮಾನಿಯಾ ರಾಷ್ಟ್ರೀಯ ಶಾಲೆ ಚಿಂಚೋಳಿಯು ಸ್ವತಂತ್ರ ಹೋರಾಟದ ಬಗ್ಗೆ ತರಬೇತಿ ನೀಡಲು ಸ್ಥಾಪಿತವಾಗಿದ್ದ 4 ರಾಷ್ಟ್ರೀಯ ಶಾಲೆಗಳಲ್ಲಿ ಒಂದಾಗಿದೆ. ಸ್ವತಂತ್ರ ಹೋರಾಟದ ತರಬೇತಿ ನೀಡಲು ಕಲಬುರಗಿಯಲ್ಲಿ 1907ರಲ್ಲಿ ನೂತನ ವಿದ್ಯಾಲಯ ಎಂಬ ರಾಷ್ಟ್ರೀಯ ಶಾಲೆ ಸ್ಥಾಪಿಸಲಾಗಿತ್ತು. ಸೋಫಿ ಸಂತ ಬಂದೆ ನವಾಜರು ಕಲಬುರಗಿಯಲ್ಲಿ ಇದ್ದರು. ಇವರನ್ನು ದಕ್ಕನ್ ಉರ್ದು ಸಾಹಿತ್ಯದ ಪಿತಾಮಹ ಎನ್ನುವರು ಸ್ನೇಹಿತರೆ. ಹೈದರಾಬಾದ್ ಕರ್ನಾಟಕದ ಪ್ರಾಂತದಲ್ಲಿ ನಡೆದ ವಿಮೋಚನಾ ಹೋರಾಟದ ಜನಪ್ರಿಯ ನಾಯಕರಾದ ಸ್ವಾಮಿ ರಾಮಾನಂದ ತೀರ್ಥರು ಕಲಬುರಗಿ ಕ್ಷೇತ್ರದಿಂದ ಲೋಕಸಭೆಗೆ ಚುನಾಯಿತರಾಗಿದ್ದರು ಸ್ನೇಹಿತರೆ. ಕಲಬುರಗಿ ಜಿಲ್ಲೆಯಲ್ಲಿ ಬಾಹಮನಿ ಸಾಮ್ರಾಜ್ಯಕ್ಕೆ ಸೇರಿದ 29 ಅಡಿಯ ಜಗತ್ತಿನಲ್ಲಿ ಅತಿ ಉದ್ದವಾದ ಪಿರಂಗಿ ಕಂಡುಬರುತ್ತದೆ. ಭೀಮಾ ನದಿಯನ್ನು ಸೇರುವ ಕಾಗಿನಾ ನದಿಯ ಉಪನದಿಯಾದ ಬೆಣ್ಣೆತೊರೆ ನದಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಬೆಣ್ಣೆತೊರೆ ಯೋಜನೆ ಇದೆ. ಕಾಗಿನಾ ನದಿಯ ಉಪನದಿಯಾದ ಮುಲ್ಲಮಾರಿ ನದಿಗೆ ಕಲಬುರಗಿ ಜಿಲ್ಲೆಯಲ್ಲಿ ಮುಲ್ಲಮಾರಿ ಡ್ಯಾಮ್ ನಿರ್ಮಿಸಲಾಗಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿ ಹೊಂದಿರುವ ಜಿಲ್ಲೆ ಕಲಬುರಗಿ. KKRTC ಕಲ್ಯಾಣ ಕರ್ನಾಟಕದ ರಸ್ತೆ ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿ ಕಲಬುರಗಿಯಲ್ಲಿದೆ. ಕಲಬುರಗಿ ಜಿಲ್ಲೆಯ ಶಹಾಬಾದ್, ಚಿತ್ತಾಪುರ್, ವಾಡಿ, ಸೇಡಂ ಮತ್ತು ಕುರಕುಂಟಗಳಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಕಂಡುಬರುತ್ತವೆ. ಕ್ರಿಸ್ತಶಕ 1347ರಲ್ಲಿ ಅಲ್ಲಾವುದ್ದೀನ್ ಹಸನ್ ಗಂಗೋ ಮಹಮ್ಮದ್ ಶಾನು ಬಹುಮನಿ ಸುಲ್ತಾನರ ಸಾಮ್ರಾಜ್ಯದ ರಾಜಧಾನಿಯನ್ನು ಗುಲ್ಬರ್ಗನಾಗಿಸಿಕೊಂಡು ಆಳ್ವಿಕೆ ಆರಂಭಿಸಿದನು ಸ್ನೇಹಿತರೆ. ಗುಲ್ಬರ್ಗದಲ್ಲಿ 1ನೇ ಮಹಮ್ಮದ್ ಶಾನ ಆಳ್ವಿಕೆಯಲ್ಲಿ ಶಿಲೆ ರಫಿಯಿಂದ ದಕ್ಷಿಣ ಭಾರತದ ಅತಿ ದೊಡ್ಡ ಮಸೀದಿ ಜಾಮಿಯಾ ಮಸೀದಿ ನಿರ್ಮಾಣವಾಯಿತು.
ಒಂದನೇ ಮೊಹಮ್ಮದ್ ಶಾನು ಸಂತ ಬಿರುದು ಹೊಂದಿದ್ದು ಬಾಮನಿ ಸುಲ್ತಾನರ ರಾಜಧಾನಿಯನ್ನು ಗುಲ್ಬರ್ಗದಿಂದ ಬೀದರ್ಗೆ ವರ್ಗಾಯಿಸಿದನು. ಸ್ನೇಹಿತರೆ, 2020 ಫೆಬ್ರವರಿ 5, 6 ಮತ್ತು 7ರಂದು 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲಬುರಗಿಯಲ್ಲಿ ನಡೆಯಿತು. 85ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಎಚ್ ವೆಂಕಟೇಶ್ ಮೂರ್ತಿ. ಇದಾಗಿತ್ತು ಸ್ನೇಹಿತರೆ ಕಲಬುರಗಿ ಜಿಲ್ಲೆಯ ಬಗ್ಗೆ ಮಾಹಿತಿ. ಈಗ ನಾವು ಯಾದಗಿರಿ ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಮಲಗಿರುವ ಬುದ್ಧನ ಪರ್ವತ ಜಿಲ್ಲೆ ಯಾದಗಿರಿ ಜಿಲ್ಲೆ. ಯಾದಗಿರಿ ಜಿಲ್ಲೆಯಲ್ಲಿ ಇರುವ ತಾಲೂಕುಗಳು ಬಂದ್ಬಿಟ್ಟು ಶಾಪುರ್, ಸುರಪುರ, ಯಾದಗಿರಿ, ಗುರಮಿಟ್ಟಕಲ್, ಹುಣಸಗಿ, ವಡಗೇರ್. ಯಾದಗಿರಿ ಜಿಲ್ಲೆಯು ಕಲಬುರಗಿ ಜಿಲ್ಲೆಯಿಂದ 2010ರಲ್ಲಿ ಪ್ರತ್ಯೇಕಿಸಲಾಗಿತ್ತು. ಯಾದಗಿರಿ ಜಿಲ್ಲೆಯು ಕರ್ನಾಟಕದ 30ನೇ ಜಿಲ್ಲೆಯಾಗಿದೆ. ಯಾದಗಿರಿ ಜಿಲ್ಲೆಯ ಗೋಗಿ ಎಂಬ ಸ್ಥಳದಲ್ಲಿ ಯುರೇನಿಯಂ ನಿಕ್ಷೇಪ ಪತ್ತೆಯಾಗಿದೆ. ಯಾದಗಿರಿ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿದ ಜಿಲ್ಲೆ. ಯಾದಗಿರಿ ಜಿಲ್ಲೆಯ ಸೂರಪುರ ತಾಲೂಕಿನಲ್ಲಿ ಬೋನಾಳ್ ಪಕ್ಷಿಧಾಮವಿದೆ. ಯಾದಗಿರಿ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಕಡಿಮೆ ತಲಾ ಆದಾಯ ಹೊಂದಿದ ಜಿಲ್ಲೆಯಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ನಾರಾಯಣಪುರ ಜಲಾಶಯವನ್ನು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಸ್ನೇಹಿತರೆ, ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯಕ್ಕೆ ಬಸವಸಾಗರ ಅಣೆಕಟ್ಟು ಎಂದು ನಾಮಕರಣ ಮಾಡಲಾಗಿದೆ. ಮಲಗಿರುವ ಬುದ್ಧನ ಪರ್ವತ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನಲ್ಲಿ ಕಂಡುಬರುತ್ತದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಾರಾಯಣಪುರ ಸಮೀಪದಲ್ಲಿ ಚಾಯಿ ಭಗವತಿ ಜಲಪಾತವಿದ್ದು, ಇದು ಸಮೀಪದ ಬಸವಸಾಗರ ಜಲಾಶಯದಿಂದ ನೀರು ಬಿಟ್ಟಾಗ ಮಾತ್ರ ಜಲಪಾತ ಕಾಣಸಿಗುತ್ತದೆ. ಸುರಪುರದಲ್ಲಿ ರಾಜ ವೆಂಕಟಪ್ಪ ನಾಯಕ 1857ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದನು. ಸ್ನೇಹಿತರೆ, ಯಾದಗಿರಿಯು ಕಾಕಂತಿಯ ರಾಜರ ಆಳ್ವಿಕೆಗೆ ಒಳಪಟ್ಟಿತ್ತು. ಯಾದಗಿರಿ ಜಿಲ್ಲೆಯ ರೈಲ್ವೆ ಬೋಗಿ ತಯಾರಕ ಘಟಕವಿದೆ. ಯಾದಗಿರಿ ಜಿಲ್ಲೆಯಲ್ಲಿ ದೋಣಿ ನದಿಗೆ ಛಾಯ ಭಗವತಿ ಫಾಲ್ಸ್ ಇದೆ. ಯಾದಗಿರಿ ಜಿಲ್ಲೆಯಲ್ಲಿರುವ ದೊಡ್ಡ ಕಾರ್ಖಾನೆ ಕೋರ್ ಗ್ರೀನ್ ಶುಗರ್ ಮತ್ತು ಫ್ಯೂಯಲ್ಸ್ ಪ್ರೈವೇಟ್ ಲಿಮಿಟೆಡ್ ಒಂದು ಸಂಯುಕ್ತ ಉದ್ಯಮಿಯಾಗಿದ್ದು, ಇಲ್ಲಿ ಸಕ್ಕರೆ, ವಿದ್ಯುತ್, ಜೈವಿಕ ರಸಗೊಬ್ಬರ ಉತ್ಪಾದಿಸಲಾಗುತ್ತದೆ. ಸ್ನೇಹಿತರೆ, ಮಲಗಿರುವ ಬುದ್ಧನ ಪರ್ವತ ಇರುವ ಅದು ಯಾದಗಿರಿ ಈ ಥರ ಕಾಣಿಸುತ್ತೆ ನೋಡಿ. ಕಾಲ್ದಳದ ತೊಟ್ಟಿಲು ಬೆಳಗಾವಿ ಜಿಲ್ಲೆ. ಸ್ನೇಹಿತರೆ, ಬೆಳಗಾವಿ ಜಿಲ್ಲೆಯಲ್ಲಿರುವ ತಾಲೂಕುಗಳು ಬೆಳಗಾವಿ, ಬೈಲಹೊಂಗಲ, ಚಿಕ್ಕೋಡಿ, ಗೋಕಾಕ್, ಹುಕ್ಕೇರಿ, ರಾಯಬಾಗ, ರಾಮದುರ್ಗ, ಅಥಣಿ, ಸೌದತ್ತಿ, ಖಾನಾಪುರ, ಕಿತ್ತೂರು, ನಿಪ್ಪಾಣಿ, ಕಾಗವಾಡ, ಮುಡಲಗಿ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ವಿಸ್ತೀರ್ಣದಲ್ಲಿ. ಬೆಂಗಳೂರು ನಂತರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜಿಲ್ಲೆ ಬೆಳಗಾವಿ 2ನೇ ಜಿಲ್ಲೆ. ಸುವರ್ಣಸೌಧ ಕಟ್ಟಡ ಇರುವುದು ಬೆಳಗಾವಿ ಜಿಲ್ಲೆಯ ಸುವರ್ಣಸೌಧ ಕಟ್ಟಡದ ಶಿಲ್ಪಿ ಕೆ. ಉದಯ್. ಬೆಳಗಾವಿ ಜಿಲ್ಲೆಯನ್ನು ಕಾಲ್ದಳದ ತೊಟ್ಟಿಲು, ಪಾದಾತಿ ದಳದ ತೊಟ್ಟಿಲು ಎಂದು ಕರೆಯುತ್ತಾರೆ. ಸ್ನೇಹಿತರೆ, ಸೋಬ್ರಿಕೆಯಾದ ಕ್ರೇಡಲ್ ಆಫ್ ಇನ್ಫ್ಯಾಂಟ್ರಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇರುವುದು ಬೆಳಗಾವಿಯಲ್ಲಿ. ಸ್ನೇಹಿತರೆ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇರುವುದು ಬೆಳಗಾವಿ ಜಿಲ್ಲೆಯಲ್ಲಿ. ಗೋಕಾಕ್ ಜಲಪಾತ ಇದೆ. ಇದು ಘಟಪ್ರಭಾ ನದಿಯಿಂದ ಸೃಷ್ಟಿಯಾಗಿದೆ. ಕರ್ನಾಟಕದ ನಯಗಾರ ಗೋಕಾಕ್ ಜಲಪಾತ. ಬೆಳಗಾವಿ ಜಿಲ್ಲೆಯಲ್ಲಿ ಕೊಡಂಚಿನ ಮಲಕ್ಕಿ ಜಲಪಾತವು ಮಾರ್ಕಂಡೇಯ ನದಿಗೆ ಸೃಷ್ಟಿಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ವಜ್ರಪೂವ ಜಲಪಾತ ಮಹದಾಯಿ ನದಿಗೆ ಸೃಷ್ಟಿಯಾಗಿದೆ. ಸ್ನೇಹಿತರೆ, ಬೆಳಗಾವಿ ಜಿಲ್ಲೆಯಲ್ಲಿ ಏರೋಸ್ಪೇಸ್ SEZ ಅನ್ನು ಆರಂಭಿಸಲಾಗಿದೆ. ಬೆಳಗಾವಿ ಜಿಲ್ಲೆಯನ್ನು ಕರ್ನಾಟಕದ ಸಕ್ಕರೆ ಬಟ್ಟಲು ಎಂದು ಕರೆಯುತ್ತಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕು. ತಂಬಾಕು, ಹೊಗೆಸೊಪ್ಪು ಬೆಳೆಗೆ ಹೆಸರುವಾಸಿಯಾಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯು ಹೊಗೆಸೊಪ್ಪಿಗೆ ಪ್ರಸಿದ್ಧಿಯಾಗಿದೆ. ಬೀಡಿ ತಯಾರಿಕಾ, ತಂಬಾಕು ಮಾರುಕಟ್ಟೆ ಇದೆ. ಸ್ನೇಹಿತರೆ, ಸುವರ್ಣಸೌಧ ಬೆಳಗಾವಿ. ಸ್ನೇಹಿತರೆ, ಬೆಳಗಾವಿ ಜಿಲ್ಲೆಯಲ್ಲಿ 2ನೇ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನವು 2011 ಮಾರ್ಚ್ನಲ್ಲಿ ನಡೆಯಿತು. ಬೆಳಗಾವಿಯ ಖಾನಾಪುರ ಬಾಕ್ಸೈಡ್ ಎದುರಿಗೆ ಹೆಸರುವಾಸಿಯಾಗಿದೆ. ಬೆಳಗಾವಿ ಜಿಲ್ಲೆಯ ನಂದಗಾಡ ಎಂಬ ಸ್ಥಳದಲ್ಲಿ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಇದೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಎಂಬ ಸ್ಥಳದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಸಮಾಧಿ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಉಪ್ಪನ್ನು ಮಾರಿ ಉಪ್ಪಿನ ಕಾನೂನು ಗಂಗಾಧರರಾವ್ ದೇಶಪಾಂಡೆರವರು 1930 ಏಪ್ರಿಲ್ನಲ್ಲಿ ಮುರಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಗಂಗಾಧರ್ ರಾವ್ ದೇಶಪಾಂಡೆರವರು ರಾಷ್ಟ್ರೀಯ ಶಾಲೆಯನ್ನು ಸ್ಥಾಪಿಸಿದರು. ಬೆಳಗಾವಿ ಜಿಲ್ಲೆಯಲ್ಲಿ ನಿಪ್ಪಾಣಿ, ಚಿಕ್ಕೋಡಿ, ಸೌದತ್ತಿ, ಬೈಲಹೊಂಗಲ, ನಂದಗಾಡ, ಕಿತ್ತೂರು ಎಂಬ ಊರುಗಳಿವೆ. ಬೆಳಗಾವಿ ಜಿಲ್ಲೆಯಲ್ಲಿ ಇಂಡಲಂಗ ಸೆರೆಮನಿ ಇದೆ. ಬೆಳಗಾವಿ ಜಿಲ್ಲೆಯಲ್ಲಿ ಇಡಕಲ್ ಅಣೆಕಟ್ಟು ಅಥವಾ ರಾಜ ಲಕ್ಕಮ್ಮ ಗೌಡ ಅಣೆಕಟ್ಟು ಇದೆ. ಇದನ್ನು ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ನವಿಲು ತೀರ್ಥ ಅಥವಾ ರೇಣುಕಾ ಸಾಗರ ಅಣೆಕಟ್ಟನ್ನು ಮಲಪ್ರಭಾ ನದಿಗೆ ಕಟ್ಟಲಾಗಿದೆ. ಬೆಳಗಾವಿ ಜಿಲ್ಲೆಯಿಂದ ಕಳಸಾ ಬಂಡೂರಿ ನಾಲಾ ಯೋಜನೆ ಪ್ರಾರಂಭವಾಗುತ್ತದೆ. ಇದು ಮಹದಾಯಿ ನದಿಗೆ ಸಂಬಂಧಿಸಿದೆ. ಮಹದಾಯಿ ನದಿ ವಿವಾದವು ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ ಇದೆ. ಕಳಸಾ ಬಂಡೂರಿ ನಾಲಾ ಯೋಜನೆಯಿಂದ
ಕುಡಿಯುವ ನೀರಿನ ಸೌಲಭ್ಯ ಪಡೆಯುವ ಜಿಲ್ಲೆಗಳು ಗದಗ, ಧಾರವಾಡ ಹಾಗೂ ಬೆಳಗಾವಿ. ಮಹದಾಯಿ ನದಿ ವಿವಾದವು ಬೆಳಗಾವಿ ಜಿಲ್ಲೆಯ ಮಹದಾಯಿ ನದಿಯನ್ನು ಸೇರುವ ಕಳಸ ಮತ್ತು ಬಾಣೂರು ಹಳ್ಳಿಗಳಿಗೆ ಪ್ರತ್ಯೇಕ ಬ್ಯಾರೇಜ್ ನಿರ್ಮಿಸಿ ನೀರನ್ನು ಮಲಪ್ರಭಾ ನದಿಗೆ ಹರಿಸುವ ಯೋಜನೆಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಾಂಬ್ರಾ ವಿಮಾನ ನಿಲ್ದಾಣವಿದೆ ಸ್ನೇಹಿತರೆ. ಬೆಳಗಾವಿಯಲ್ಲಿ ಪೊಲೀಸ್ ಆಯುಕ್ತಾಲಯ, ಕಮಿಷನರೇಟ್ ಇದೆ. ಭಾರತದಲ್ಲಿ ಅತಿ ಎತ್ತರದ ಧ್ವಜಸ್ತಂಭ ಕೋಟೆಕೆರೆ ದಂಡಿ ಬೆಳಗಾವಿ 210 ಮೀಟರ್ ಎತ್ತರ. ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರಾವರಿ ಸೌಲಭ್ಯ ಹೊಂದಿರುವ ಜಿಲ್ಲೆ ಬೆಳಗಾವಿ. ಬೆಳಗಾವಿ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿ ಸೌಲಭ್ಯವನ್ನು ಕೂಡ ಹೊಂದಿರುವ ಜಿಲ್ಲೆಯಾಗಿದೆ ಸ್ನೇಹಿತರೆ. ಬೆಳಗಾವಿ ಜಿಲ್ಲೆಯಲ್ಲಿ ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿ ಇದೆ. ಬೆಳಗಾವಿ ಜಿಲ್ಲೆಯು ಕರ್ನಾಟಕದಲ್ಲಿ ಅತಿ ಉದ್ದವಾದ ರಾಜ್ಯ ಹೆದ್ದಾರಿ ಜಾಲವನ್ನು ಹೊಂದಿರುವ ಈ ಜಿಲ್ಲೆಯಾಗಿದೆ. ಬೆಳಗಾವಿ ಕಂದಾಯ ವಿಭಾಗಕ್ಕೆ ಒಟ್ಟು 7 ಜಿಲ್ಲೆಗಳು ಸೇರಿವೆ. ಬೆಳಗಾವಿಯ ಪ್ರಾಚೀನ ಹೆಸರು ವೇಣು ಗ್ರಾಮ, ಅಂದರೆ ಬಿದಿರು ಗ್ರಾಮ ಅಂತ ಅರ್ಥ ನೋಡಿ ಸ್ನೇಹಿತರೆ. ಬೆಳಗಾವಿ ಜಿಲ್ಲೆಯ ಅಲಿಸಿ ಪಾಲಸಿಕವು ಕದಂಬರ ಮತ್ತೊಂದು ರಾಜಧಾನಿಯಾಗಿತ್ತು ಸ್ನೇಹಿತರೆ. ಬೆಳಗಾವಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿ ದಂಡೆಯಲ್ಲಿ ಯಡೂರಿನ ವೀರಭದ್ರ ದೇವಾಲಯವು ಪ್ರಸಿದ್ಧಿಯಾಗಿದೆ. ಬೆಳಗಾವಿ ಜಿಲ್ಲೆಯ ಶೆಡ್ಬಾಳ ಎಂಬ ಸ್ಥಳದಲ್ಲಿ 12ನೇ ಶತಮಾನದಲ್ಲಿ ನಿರ್ಮಿಸಿರುವ ಶಾಂತಿನಾಥ ದೇವಾಲಯ ಮತ್ತು ಜಿಲ್ಲೆಯಲ್ಲಿ ರೇಣುಕಾ ಯಲ್ಲಮ್ಮ ಎಂಬ ಗುಡ್ಡವಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಹಿಡೋಲ್ಕೋ ಉದ್ಯಮಿ, ಟಾಟಾ ಪವರ್ ಘಟಕ, ಹಿಂದೂಸ್ತಾನ್ ಲೇಟೆಕ್ಸ್ ಘಟಕಗಳಿವೆ. ಬೆಳಗಾವಿ ಜಿಲ್ಲೆಯು ಮಹಾರಾಷ್ಟ್ರ ಮತ್ತು ಗೋವಾ 2 ರಾಜ್ಯಗಳೊಡನೆ ಗಡಿ ಹೊಂದಿದೆ ಸ್ನೇಹಿತರೆ. ಬೆಳಗಾವಿ ಜಿಲ್ಲೆಯಲ್ಲಿ ಘಟಪ್ರಭಾ ಪಕ್ಷಿಧಾಮವಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಭೀಮಗಾಡ ವನ್ಯಜೀವಿ ಧಾಮವಿದೆ. ಮಲಪ್ರಭಾ ನದಿಯ ಬೆಳಗಾವಿ ಜಿಲ್ಲೆಯಲ್ಲಿ ಉಗಮಿಸುತ್ತದೆ. ಬೆಳಗಾವಿ ಜಿಲ್ಲೆಯ ರಾಜ್ಯದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳನ್ನು ಹೊಂದಿದೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ ದೇಸಾಯಿ ಮಲ್ಲಸರ್ಜನ ಪತ್ನಿ ಚೆನ್ನಮ್ಮಳು ಶಿವಲಿಂಗಪ್ಪನನ್ನು ದತ್ತು ತೆಗೆದುಕೊಂಡು ಕ್ರಮದ ವಿರುದ್ಧ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ವಿರೋಧಿಸಿದ ಧಾರವಾಡದ ಕಲೆಕ್ಟರ್ ಥಾಕರೆಯನ್ನು ಕೊಲೆ ಮಾಡಲಾಯಿತು. ಕಿತ್ತೂರು ರಾಣಿ ಚೆನ್ನಮ್ಮಳು ಮಲ್ಲಪ್ಪ ಶೆಟ್ಟಿ ಮತ್ತು ವೆಂಕನಗೌಡ ಎಂಬ ದೇಶದ್ರೋಹಿಗಳಿಂದ 1824ರಲ್ಲಿ ಬಂಧಿತಳಾಗಿ 1829ರಲ್ಲಿ ಬೆಳಗಾವಿಯ ಬೈಲಹೊಂಗಲ ಜೈಲಿನಲ್ಲಿ ಮರಣ ಹೊಂದಿದಳು ಸ್ನೇಹಿತರೆ. ರಾಣಿ ಚೆನ್ನಮ್ಮಳ ನಂತರ ದಂಗೆ ಮುಂದುವರಿಸಿದ ಸಂಗೊಳ್ಳಿ ರಾಯಣ್ಣರನ್ನು ಬಾಳಪ್ಪ ರಂಗನಗೌಡ ಎಂಬ ದೇಶದ್ರೋಹಿಯಿಂದ ಬಂಧಿಸಿ 1831 ಜನವರಿ 26ರಂದು ಬೆಳಗಾವಿಯ ನಂದಗಾಡ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಜನನ 1798 ಆಗಸ್ಟ್ 15. ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ದ ಪ್ರಥಮ ಮತ್ತು ಏಕೈಕ 39ನೇ ANC ಅಧಿವೇಶನವು 1924ರಲ್ಲಿ ಬೆಳಗಾವಿಯಲ್ಲಿ ನಡೆಯಿತು. ಪ್ರಥಮ ಕರ್ನಾಟಕದ ಏಕೀಕರಣ ಸಮ್ಮೇಳನವು 1924ರಲ್ಲಿ ಬೆಳಗಾವಿಯಲ್ಲಿ ಸಿದ್ದಪ್ಪ ಕಂಬಾಳಿ ಅಧ್ಯಕ್ಷತೆಯಲ್ಲಿ ನಡೆಯಿತು ಸ್ನೇಹಿತರೆ. 2022 ಜನವರಿ 27ರಿಂದ ಮಾರ್ಚ್ 10ರವರೆಗೆ ಭಾರತ ಮತ್ತು ಜಪಾನ್ ನಡುವೆ ಧರ್ಮ ಗಾರ್ಡಿಯನ್ 2022 ಜಂಟಿ ಸಮರಾಭ್ಯಾಸ ಬೆಳಗಾವಿಯಲ್ಲಿ ನಡೆಯುವುದೊಂದು ವಿಶೇಷ. ತಿಲಕರು 1916ರಲ್ಲಿ ಬೆಳಗಾವಿಯಲ್ಲಿ ಮೊದಲ ಬಾರಿಗೆ ಹೋಮ್ ರೂಲ್ ಲೀಗ್ ಸ್ಥಾಪಿಸಿದರು ಸ್ನೇಹಿತರೆ. ಸುವರ್ಣಸೌಧ ಬೆಳಗಾವಿ. ಇದಾಗಿತ್ತು ಸ್ನೇಹಿತರೆ, ನಾವು ಬೆಳಗಾವಿ ಜಿಲ್ಲೆ ಮತ್ತು ಯಾದಗಿರಿ ಕಲಬುರಗಿ ಜಿಲ್ಲೆಗಳ ಬಗ್ಗೆ ಮಾಹಿತಿಯಾಗಿತ್ತು ಸ್ನೇಹಿತರೆ. ದಯವಿಟ್ಟು ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಚಾನಲನ್ನು ಯಾರಿಗೆ ಅನುಕೂಲವಾಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಈ ಚಾನಲನ್ನು ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ, ಥ್ಯಾಂಕ್ ಯು ಸ್ನೇಹಿತರೆ. ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ದಯಮಾಡಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ, ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು.